14,22,767 ಕೂಲಿ ಪೇಮೆಂಟ್ ಮಾಡಿದ್ದಾರೆ. ಮತ್ತು ಸಾಮಗ್ರಿ ಅಂತಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ಮೆಟೀರಿಯಲ್ಸ್ ಅಂತ ಬರ್ತದೆ, ಅದಕ್ಕೆ 65,64,887 ರೂಪಾಯಿ ಸಾಮಗ್ರಿ ಮಾಡಿದ್ದಾರೆ. ಒಟ್ಟಾರೆ 1,84,87,654 ರೂಪಾಯಿ ನೀವು ಒಂದು ಪಂಚಾಯತಿ ವ್ಯಾಪ್ತಿನಲ್ಲಿ ಇಷ್ಟು ನರೇಗಾದಿಂದ ಖರ್ಚು ಮಾಡಿದ್ದಾರೆ. ಇದನ್ನೆಲ್ಲ ಪ್ರಯೋಜನ ಪಡ್ಕೊಂಡಿರೋದು ಜಾಬ್ ಕಾರ್ಡ್ ಇರೋರು ಮಾತ್ರ. ಜಾಬ್ ಕಾರ್ಡ್ ಇರೋರು ಮಾತ್ರ ಇದಕ್ಕೆ ಅಮೌಂಟ್ ಕೊಟ್ಟಿದ್ದಾರೆ ಸರ್ಕಾರದಿಂದ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತಿದೆ ಹಾಕಿದ್ದಾರೆ. ಅದ್ರ ಸಂಬಂಧಪಟ್ಟಂಗೆ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿನಲ್ಲಿ ಇಷ್ಟು ಕೆಲಸ ಮಾಡಿದರೆ 1 ಕೋಟಿ ಖರ್ಚು ಮಾಡಿ 1,14,00,000 ಸಾಮಗ್ರಿ ಮೆಟೀರಿಯಲ್ ಎರಡೂ ಸೇರಿ ಖರ್ಚು ಮಾಡಿಕೊಟ್ಟಿದ್ದಾರೆ. ಇನ್ನೂ ಕೆಲಸ ಮಾಡೋಕ್ಕಾಗೋದಾ ಅನ್ಬೋದು. ಒಂದು ಪಂಚಾಯತಿ ವ್ಯಾಪ್ತಿನಲ್ಲಿ ಇದರಲ್ಲಿ ನರೇಗಾದಲ್ಲಿ ಅನ್ಲಿಮಿಟೆಡ್ ಎಷ್ಟೇ ಕೆಲಸ ಮಾಡಬಹುದು, ಇಷ್ಟೇ ಲಕ್ಷ ಮಾಡಬೇಕು, ಇಷ್ಟೇ ಕೋಟಿ ಮಾಡಬೇಕು ಅಂತೇನಿಲ್ಲ, ಎಷ್ಟು ಕೋಟಿ ಆದ್ರೂ ಕೆಲಸ ಮಾಡಬಹುದು. ಬಟ್ ನಿಮ್ಮ ಕಡೆಯಿಂದ ಡಿಮ್ಯಾಂಡ್ಸ್ ಬರಬೇಕು, ನಮ್ಗೆ ಕೆಲಸ ಬೇಕು. ಇಂಡಿವಿಜುವಲ್ ವರ್ಕ್ಸ್ ಬರೀ ನೋಡಿ, ಯಾವ್ದಕ್ಕೂ ನಿಮ್ಮ ಅಡಿಗೆ ಕೋಣೆ ಮತ್ತೆ ಈಗ ನೋಡಿ ಪೌಷ್ಟಿಕ ಗುಂಡಿ ಹೊಡಿಯೋದು ಯಾವ್ದು 2-3 ಗಿಡ ಒಂದು 2-3 ಕಡೆ ಹೋಗಿದ್ವಿ, ಗಿಡಗಳೇ ಆಗ್ತಿಲ್ಲ, ಬರೀ ಗುಂಡಿ ಹೊಡೆದಿದ್ರೆ ಗಿಡಗಳೇ ಆಗ್ತಿಲ್ಲ. ಆ ಥರದೆಲ್ಲಾನು ಕೆಲವು ಕಡೆ ಮಾಡ್ತಿದ್ದಾರೆ. ನೀವು ಪೌಷ್ಟಿಕ ನಿಮ್ಮ ಮನೆ ಬೇರೆ ಎಲ್ಲೂ ಬೇಡ ನೋಡು, ಹಸು ಶೆಡ್ಗಳು ಬರೀ 18. ಎಷ್ಟು ಹಳ್ಳಿ ಇದೆ ಇಲ್ಲಿ? 17 ಹಳ್ಳಿನ 12 ಹಳ್ಳಿಗೆ 18 ಶೆಡ್ ಇದೆ. ಇನ್ಯಾರು ಹಸುಗಳು ಮೇಯಿಸ್ತಾ ಇಲ್ವಾ? ಇನ್ಯಾರು ಹಸುಗಳು ಇಲ್ವಾ? ನೀವು ತಗೊಳ್ಳೋದು 52,000 ಆಗೈತೆ, 52,000 ರೂಪಾಯಿ ಪೇಮೆಂಟ್ ಕೊಡ್ತಾರೆ. ಅದನ್ನ ಮತ್ತೆ ನೀವು ಸರ್ಕಾರ ಕಟ್ಟುವಂತ ಯಾವುದಿಲ್ಲ. ನೀವು ಸಂಘದಾದ್ರೆ ನೀವು ಮತ್ತೆ ವಾಪಸ್ ಕಟ್ಟಬೇಕು, ನಿಮ್ಮನ್ನ ಬಿಡಲ್ಲ. ಕರೆಕ್ಟಾ? ಸಂಘದಾಗ ಕಟ್ಟಲೇಬೇಕಾ? ನಿಮ್ಮ ಮನೇಲಿ ಹೆಣ ಇದ್ರು ಅಷ್ಟೇನೆ, ಇನ್ನೊಂದು ಫಂಕ್ಷನ್ ಇದ್ರು ಅಷ್ಟೇನೆ, ಇನ್ನೊಂದು ಏನು ತೊಂದರೆ ಆದ್ರೂ ಅಷ್ಟೇನೆ ದುಡ್ಡು ಕಟ್ಟಬೇಕಾ? ಇದಕ್ಕೆ ಯಾವ ದುಡ್ಡು ಕಟ್ಟಿಲ್ಲ, ವಾಪಸ್ ನಿಮ್ಗೆ ಸಹಾಯಧನ ಕೊಡ್ತಾರೆ. ಇಂಥವ್ರ ಮೇಲೆ ಹೋಗಲ್ಲ ನೀವು. ಹಾಗೆ ಹೇಳಿದ್ರೆ ಮೇಡಮ್ ಅವರು, ಆ ಸಂಘ, ಆ ಫೈನಾನ್ಸ್, ಆ ಬ್ಯಾಂಕು, ಈ ಬ್ಯಾಂಕು ಅಂಥವ್ರಿಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡು ಇದು ಕುಟುಂಬಕ್ಕೆ ಅವ್ರೇನೋ ಯಾರೋ ಒಬ್ರು ಒಂದು ಮುಖ್ಯಸ್ಥರಿಗೆ ಏನೋ ತೊಂದರೆ ಆಗಿ ಹೋಯ್ತು, ಏನೋ ಆದ್ರಂದ್ರೂ ಎಷ್ಟು ಸಫರ್ ಆಗೋದಂದ್ರೆ ಅವ್ರ ಕುಟುಂಬಕ್ಕೆ. ಅಂತವೆಲ್ಲ ಏನಕ್ಕೆ ಬೇಕು? ನಿಮ್ಗೆ ಗೊತ್ತಿದ್ದು ಮಾಡ್ತೀರಂತಂದ್ರೆ ತುಂಬಾ ಬುದ್ಧಿವಂತರು, ತುಂಬಾ ಬುದ್ಧಿವಂತರು ಮೇಡಮ್. ಈಗ ಎಲ್ರಿಗೂ ಗೊತ್ತಿದೆ ಯಾಕೆ ತಗೋಬೇಕು, ಯಾಕೆ ತಗೋಬಾರದು, ತಗೊಂಡು ಏನ್ ಪ್ರಯೋಜನ. ಅದರಿಂದ ತುಂಬಾ ಪ್ರಯೋಜನ. ಟ್ರೈನಿಂಗ್ಸ್ ಕೊಡ್ತಿದ್ದಾರೆ. ನಿಮ್ ಮನೇಲಿ ಕೂತ್ಕೊಂಡೆ ನೀವು ಮಾಡಬಹುದು. ಊದ್ಬತ್ತಿ ಆಗಿರ್ಬೋದು, ಮತ್ತೆ ಎಂಬ್ರಾಯ್ಡಿಂಗ್ ಮಾಡೋದು. ನಿಮ್ಮಲ್ಲಿ ಮನೇಲಿ ನಿಮ್ ಟೈಮ್ ಪಾಸ್ ಮಾಡ್ಬೇಕಂದ್ರೆ ಸುಮಾರು ಸ್ಕೀಮ್ಸ್ ಮಾಡಿ ಟ್ರೈನಿಂಗ್ ಮಾಡ್ಕೊಂಡು ಸಂಪಾದನೆನೂ ಆಗುತ್ತೆ, ಯಾಕಡೆ ಕೆಲಸನೂ ಆಗುತ್ತೆ. ಕ್ಯಾಂಡ್ಲ್ ಯಾವ ರೀತಿ ಮಾಡಬಹುದು, ಅದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ಸ್ ಇದೆ. ಬಟ್ ನೀವು ಅದನ್ನ ಪಂಚಾಯತಿಗೆ ನಿಮ್ಮ NRM ನೀವು ಹೇಳಿಲ್ವಾ ಮೇಡಮ್? ಇದು ಅದನ್ನ ನೀವು ಒಂದು ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಲೆಟರ್ ಕೊಡಿ, ನಾವು ಇಷ್ಟು ಜನ ಇದೀವಿ, ನಮ್ಗೆ ಈ ತರ ಸ್ಕೀಮ್ ಬಗ್ಗೆ ನಮ್ಗೆ ಯಾವ್ದು ಕ್ಯಾಂಡಲ್ ಆಗಿರ್ಬೋದು, ಇಲ್ಲ ಊದ್ಬತ್ತಿ ಆಗಿರ್ಬೋದು, ಇಲ್ಲ ಎಂಬ್ರಾಯ್ಡಿಂಗ್ ಮಾಡೋದಾಗಿರ್ಬೋದು, ಇಲ್ಲ ಟೈಲರಿಂಗ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಟ್ರೈನಿಂಗ್ ಕೊಡಿ, ನಾವು ಇಷ್ಟು ಜನ ಇದೀವಿ ಅಂತ ಅಂದ್ಬಿಟ್ಟು ಅವ್ರ ಕಡೆ ಒಂದು ಕೊಟ್ರೆ ಅವರೇ ನೀವೇ ಬರ್ಬೇಕಿಲ್ಲ, ಅವ್ರು ಕೊಟ್ರೆ ಅವರೇ ತಗೊಂಡ್ಬಂದು PDO ಕೊಟ್ಟು ಅದನ್ನ ಫಾಲೋ ಅಪ್ ಮಾಡಿ ನಿಮ್ಮ ಒಂದು ಅದನ್ನ ನಿಮ್ಗೆ ಯಾವ ವ್ಯವಸ್ಥೆ ಮಾಡಬೇಕು ಅದನ್ನ ವ್ಯವಸ್ಥೆ ಮಾಡ್ಬೇಕು. ಮತ್ತೆ ಲೋನ್ ಕೊಡ್ತಾರೆ, ನಿಮ್ಗೆ ಪ್ರಯೋಜನ, ಅದು ಲೋನ್ ಕೊಡ್ತಾರೆ, ಅದನ್ನ ಯೂಸ್ ಮಾಡ್ಕೊಂಡು ಅಂತ ಬಿಟ್ಬಿಟ್ಟು ಆ ಸಂಘ ಈ ಸಂಘ ಮಾಡ್ಕೊಂಡು